ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತೊಂದು ನಾನು ಬ್ಯೂಟಿ ಟಿಪ್ಸನ್ನು ಹೇಳ್ತಾ ಇದ್ದೀನಿ. ಸೊ ಬ್ಯೂಟಿ ಟಿಪ್ಸ್ಗೆ ಇಲ್ಲಿ ಒಂದು ಬಟ್ಲು ಮತ್ತು ಒಂದು ಸ್ಪೂನ್ನ ತೊಗೊಂಡಿದ್ದೀನಿ. ಸೊ ಇವತ್ತೊಂದು ನಾನು ಬ್ಯೂಟಿ ಟಿಪ್ಸಿಗೆ ಮಿಲ್ತಾನಿ ಮಿಟ್ಟಿ ಇಲ್ಲಿ ಎಲ್ಲ ಸ್ಟೇಷ್ನರಿ ಅಂಗಡಿಗಳಲ್ಲೂ ಸಿಗುತ್ತೆ. ನಿಮಗೆ ಯಾವ ಕಂಪ್ನಿದಾದರೂ ತೊಗೊಳ್ಳಿ, ತೊಂದರೆ ಇಲ್ಲ. ಫೇಸ್ ಪ್ಯಾಕ್ ಮಿಲ್ತಾನಿ ಮಿಟ್ಟಿ ಅಂದರೆ ನಮಗೆ ಸ್ಟೇಷ್ನರಿ ಅಂಗಡಿಗಳಲ್ಲಿ ಸಿಗುತ್ತೆ. ಇದು 100 ಗ್ರಾಮಿಗೆ 45 ರೂಪಾಯಿ ಇದೆ. ಸೊ ಒಂದೊಂದು ಕಂಪ್ನಿದು ಒಂದೊಂದು ರೇಟ್ ಇರುತ್ತೆ. ಸೊ ನಿಮಗೆ ಮಿಲ್ತಾನಿ ಮಿಟ್ಟಿ ಕೊಡಿ ಅಂತ ಅಂದರೆ ಸ್ಟೇಷ್ನರಿ ಅಂಗಡಿಗಳಲ್ಲಿ ಆರಾಮಾಗಿ ಸಿಗುತ್ತೆ, ನೀವು ತೊಗೊಂಡು ಬರ್ಬೋದು. ಸೊ ಈ ರೀತಿ ಒಳಗಡೆ ಪ್ಯಾಕೆಟಲ್ಲಿ ಇರುತ್ತೆ. ಟೋಟಲಾಗಿ 5 ಪ್ಯಾಕೆಟಲ್ಲಿ ಇದೆ ಇದು. ಆಲ್ರೆಡಿ ನಾನು ಒಂದು ಪ್ಯಾಕೆಟಲ್ಲಿ ಅರ್ಧ ಯೂಸ್ ಮಾಡಿದ್ದೀನಿ, ಇನ್ನೂ 4 ಪ್ಯಾಕೆಟ್ ಈ ರೀತಿ ಇರುತ್ತೆ. ಸೊ ಇದು ಮಿಲ್ತಾನಿ ಮಿಟ್ಟಿ ನೀವು ಪ್ರತಿಯೊಂದು ಸ್ಟೇಷ್ನರಿ ಅಂಗಡಿಗಳಲ್ಲಿ ಸಿಗುತ್ತೆ, ನೀವು ಆರಾಮಾಗಿ ತೊಗೋಬೋದು. ಸೊ ಇವತ್ತು ಮಿಲ್ತಾನಿ ಮಿಟ್ಟಿನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಫೇಸ್ ಪ್ಯಾಕ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಇದಕ್ಕೆ ನಾನು ಮಿಲ್ತಾನಿ ಮಿಟ್ಟಿ ಇನ್ನೊಂದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೀನಿ. ಮಿಲ್ತಾನಿ ಮಿಟ್ಟಿ ಈ ರೀತಿ ಕಲ್ಲು ರೀತಿ, ಅಂದರೆ ಈ ರೀತಿ ನಾವು ಗಂಧ ಅಂತ ಹೇಳ್ತೀವಲ್ಲ, ಮನೆಗಳಲ್ಲಿ ಗಂಧ ದೇವ್ರ ಫೋಟಿಗೆ ಹಚ್ತೀವಲ್ಲ, ಆ ರೀತಿ ಈ ರೀತಿ ಆನ್ಲೈನಲ್ಲಿ ಸಿಗುತ್ತೆ. ಇದು 2 kg ಇದೆ. ಸೊ ಇದು ರೆಡಿಮೇಡ್ ಈ ರೀತಿ ಪೌಡ್ರ್ ಸಿಗುತ್ತೆ. ಸೊ ನಿಮಗೆ ಈ ರೀತಿ 2 kg ಅಂದರೆ ನಾನು ಡೈಲಿ ಹಚ್ಕೊಳೋದ್ರಿಂದ ತೊಗೊಂಡಿದ್ದೀನಿ. ಸೊ ಇದು 2 kg ಇದೆ. ಇದು ನೋಡಿ, ಈ ರೀತಿ ದೊಡ್ಡದಾಗಿ ಪೀಸ್ ಇರುತ್ತೆ. ಸೊ ಇನ್ನೊಂದು ಸ್ವಲ್ಪ ನಾನು ಪೌಡ್ರು ಆಗಿರೋದು, ಪುಡಿ ಆಗಿರೋದು ಇನ್ನೊಂದು ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಸೊ 2 ಬಾಕ್ಸಲ್ಲಿ ಸೇರಿಬಿಟ್ಟು ನನಗೆ 2 kg ತೊಗೊಂಡಿದ್ದೀನಿ. ನೋಡಿ, ಈ ಬಾಕ್ಸಲ್ಲಿದೆ. ಮೇಲ್ಗಡೆ ಸಣ್ಣದಾಗಿ ಪೀಸ್ ಇದೆ, ಕೆಳಗಡೆ ಪೌಡ್ರು ಇದೆ, ಫುಲ್ ಪೌಡ್ರು ಕೆಳಗಡೆ ಪೂರ್ತಿ ಇದೆ. ಈಗ ಆಲ್ರೆಡಿ ನಾನು ಮುಂದೆ 5-6 ಸರಿ ಹಚ್ಕೊಂಡಿದ್ದೀನಿ ಈ ರೀತಿ ಪೌಡ್ರು. ಇದನ್ನು ಸ್ವಲ್ಪ ಹೊತ್ತು ನೆನೆ ಹಾಕಿಡಬೇಕು. ನೆನೆ ಹಾಕಿದರೆ ನಮಗೆ ಇದು ಸಾಫ್ಟಾಗಿ ಬರುತ್ತೆ. ಯಾಕಂದರೆ ಇಲ್ಲಾಂದರೆ ಇನ್ನೂ ಪುಡಿ ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ನಾನು ಪುಡಿ ಮಾಡಿಕೊಂಡು ಇನ್ನೂ ರೆಡಿ ಮಾಡಿ ಇಟ್ಕೊಂಡಿಲ್ಲ, ಯಾಕೆಂದರೆ ರೆಡಿ ತೊಗೊಂಡಿರೋದು ಇನ್ನೂ ಇರೋದ್ರಿಂದ. ಸೊ ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ. ಇದನ್ನು ಕೂಡ ನಾವು ಪುಡಿ ಮಾಡಿ ನೀಟಾಗಿ ಇಟ್ಕೋಬೋದು. ಇದನ್ನು ನಾನು ಆನ್ಲೈನ್ ಶಾಪಿಂಗ್ ತೊಗೊಂಡಿದ್ದೀನಿ 2 kgದು. ತುಂಬ ರೇಟ್ ಕಮ್ಮಿ ಇದೆ. ಸೊ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಬೇಕನ್ನೋರು ನೀವು ಲಿಂಕನ್ನು ಪ್ರೆಸ್ ಮಾಡಿಕೊಂಡು ಪರ್ಚೇಸ್ ಮಾಡ್ಬೋದು. ಸೊ ನಾನು ಮೀಶೋದಲ್ಲಿ ತೊಗೊಂಡಿದ್ದೆ. ಸೊ ಬೇಕಾದರೆ ನೀವು ಲಿಂಕನ್ನು ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಸ್ಟೇಷ್ನರಿ ಅಂಗಡಿಗಳಲ್ಲಿ ಈ ರೀತಿ ಪ್ಯಾಕೆಟ್ ಸಿಗುತ್ತೆ, ಅದನ್ನಾದರೂ ತೊಗೋಬೋದು ನೀವು. ಇಲ್ಲಿ ನಾನು ಮೊದಲಿಗೆ ಒಂದು ಸ್ಪೂನಷ್ಟು ಮಿಲ್ತಾನಿ ಮಿಟ್ಟಿನ ತೊಗೊತಾ ಇದ್ದೀನಿ. ಈ ರೀತಿ ಒಂದು ಸ್ಪೂನಲ್ಲಿ, ಏಕೆಂದರೆ ಒಬ್ಬರಿಗೆ ಮಿಲ್ತಾನಿ ಮಿಟ್ಟಿ ತುಂಬಾ ಜಾಸ್ತಿ ಆಗುತ್ತೆ. ನಮಗೆ ಅರ್ಧ ಸ್ಪೂನ್ ಆದರೆ ಸಾಕು. ಈ 1 ಸ್ಪೂನು ಇಬ್ಬರಿಗೆ ಆಗೋಷ್ಟು ಇದು. ಸೊ ನಾನು ವಿಡಿಯೋಗೆ ತುಂಬ ಕಮ್ಮಿ ಆದರೆ ಕಾಣೋದಿಲ್ಲ ಅಂತ ಅಂದ್ಬಿಟ್ಟು ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈ ರೀತಿ 1 ಸ್ಪೂನ್ ಹಾಕ್ಕೊಳ್ಳಿ. ಸೊ ಒಬ್ಬರೇ ಏನಾದರೂ ಮನೇಲಿ ಹಚ್ಕೊಳೋದಾದರೆ ಅರ್ಧ ಸ್ಪೂನ್ ತೊಗೊಳ್ಳಿ ಸಾಕು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇದಕ್ಕೆ ಮಿಲ್ತಾನಿ ಮಿಟ್ಟಿಗೆ ಮೊಸರನ್ನು ಹಾಕ್ತಾಯಿದ್ದೀನಿ. ಮೊಸರು ತುಂಬಾ ನಮ್ಮ ಸ್ಕಿನ್ನಿಗೆ ಭಾಳ ಒಳ್ಳೆಯದು. ಸೊ ಇದರಲ್ಲಿ ಹುಳಿ ಅಂಶ ಇರೋದರಿಂದ ನಮ್ಮ ಸ್ಕಿನ್ನಿಗೆ ಒಳ್ಳೆಯ ಗ್ಲೋ ಕೊಡುತ್ತೆ. ಹಾಗೆ ನಮಗೆ ಒಂದು ಕೋಲ್ಡ್ ಇರೋದ್ರಿಂದ ಮೊಸರು, ಸೊ ಅದು ಕೂಡ ನಮಗೆ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಮೊಸರು ತುಂಬ ಗಟ್ಟಿ ಇರೋದ್ರಿಂದ ಸ್ವಲ್ಪ ನಾನು ನೀರನ್ನು ಹಾಕ್ತಾಯಿದ್ದೀನಿ. ತುಂಬ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ, ತಳಿ ಇದ್ದರೆ ತೊಂದರೆ ಏನಿಲ್ಲ, ಮೊಸರಲ್ಲೇ ನೀವು ಕಲಿಸ್ಕೋಬೋದು. ಸೊ ಮೊಸರು ಕೆಲವರಿಗೆ ಮುಖಕ್ಕೆ ಹಚ್ಚಿದಾಗ ಪಿಂಪಲ್ ಆಗುತ್ತೆ. ಸೊ ಆ ಥರದ್ದು ಏನಾದರೂ ನಿಮಗೆ ಪಿಂಪಲ್ ಅಂತ ಆದರೆ ನೆಕ್ಸ್ಟ್ ಟೈಮ್ ನೀವು ಮೊಸರನ್ನು ಹಚ್ಕೋಬೇಡಿ. ಸೊ ಕೆಲವರಿಗೆ ಮೊಸರು ಗೊತ್ತಿರುತ್ತೆ, ನಮಗೆ ಆಗಲ್ಲ ಅಂತ ಅನ್ನೋರು ಈ ರೀತಿ ಮಾಡ್ಕೋಬೇಡಿ. ಮೊಸರು ಬದಲು ನೀವು ಲಿಂಬೆಹಣ್ಣನ್ನು ರಸವನ್ನು ಹಿಂಡಿ, ಅದಕ್ಕೆ ಲಿಂಬೆಹಣ್ಣಿನ ರಸನ ಹಿಂಡಿಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಈ ರೀತಿ ಗಟ್ಟಿಯಾಗಿ ಪೇಸ್ಟ್ ರೀತಿಯಲ್ಲಿ ನಾವು ರೆಡಿ ಮಾಡ್ಕೋಬೇಕು. ಈ ರೀತಿ ತುಂಬ ತೆಳುವಾಗಿ ಇರಬಾರ್ದು,
ಈ ರೀತಿ ಪೇಸ್ಟ್ ರೀತಿಯಲ್ಲಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಮೊಸರು ಹಾಕಲಿ ಅಥವಾ ಲಿಂಬೆಹಣ್ಣು ಹಾಕಲಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮುಲ್ತಾನಿ ಮಿಟ್ಟಿ ಮತ್ತು ಮೊಸರು ಫುಲ್ ಮಿಕ್ಸ್ ಆಗಬೇಕು. ಮಿಕ್ಸ್ ಆದಾಗ ನಮಗೆ ನೀಟಾಗಿ ಸ್ಕಿನ್ನಿಗೆ ಒಂದು ಗ್ಲೋ ಕೊಡುತ್ತೆ. ಹಾಗೆ ನಮ್ಮ ಮುಖಕ್ಕೆ ಒಂದು ಕಾಂತಿ ಸಿಗುತ್ತೆ. ಯಾರೆಲ್ಲ ಮುಖದಲ್ಲಿ ನಮಗೆ ಸುಕ್ಕಾಗಿದೆ, ರಿಂಕಲ್ಸ್ ಬರ್ತಾಯಿದೆ ಅಂತ ಅಂತಿರ್ತಾರಲ್ಲ, ಸೊ ಅಂಥವ್ರಿಗೆ ಒಂದು ಒಳ್ಳೆಯ ಇದು. ಸೊ ನೀವು ಈ ರೀತಿ ಡೈಲಿ ಹಚ್ಚೋದ್ರಿಂದ ನಿಮ್ಮ ಮುಖ ಸುಕ್ಕು ಬರೋದಾಗಿರ್ಬೋದು, ರಿಂಕಲ್ಸ್ ಅಂತ ಹೇಳ್ತೀವಲ್ಲ, ರಿಂಕಲ್ಸ್ ಆಗೋದು ಕ್ರಮೇಣ ಕಮ್ಮಿ ಆಗುತ್ತೆ. ಸೊ ಸ್ಕಿನ್ನು ಎಳೆಯುತ್ತಲ್ಲ, ನಾವು ಏನು ಈ ಅಪ್ಲೈ ಮಾಡ್ತೀವಲ್ಲ, ಸೊ ಅಪ್ಲೈ ಮಾಡಿ ಒಣಗಿದ ಮೇಲೆ ನಮಗೆ ಸ್ಕಿನ್ ಎಳೆದಾಗುತ್ತೆ. ಸೊ ಎಳೆದಾಗ ಏನಾಗುತ್ತೆ, ನಮ್ಮ ಸ್ಕಿನ್ ಟೈಟಾಗಿ ಆದಾಗ ನಮ್ಮ ಸ್ಕಿನ್ನು ನಮಗೆ ರಿಂಕಲ್ಸ್ ಆಗಿರ್ಬೋದು ಅಥವಾ ನಮ್ಮ ಮುಖದಲ್ಲಿ ಒಂದು ಶೈನಿಂಗ್ ಕೊಡೋವಂಥದ್ದಾಗಿರ್ಬೋದು, ನಮಗೆ ಡೆಡ್ ಸ್ಕಿನ್ ಆಗಿರುತ್ತೆ ಮುಖದಲ್ಲಿ. ಸೊ ಅದನ್ನೆಲ್ಲ ರಿಮೂವ್ ಮಾಡುತ್ತೆ ಈ ಮೊಸರು ಮತ್ತು ಮುಲ್ತಾನಿ ಮಿಟ್ಟು. ಡೆಡ್ ಸ್ಕಿನ್ನನ್ನು ನಮಗೆ ಮತ್ತು ಆ್ಯಕ್ಟಿವಿಟಿ ಮಾಡುತ್ತೆ, ಸ್ಕಿನ್ನ ಆ್ಯಕ್ಟಿವಿಟಿ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಮುಲ್ತಾನಿ ಮಿಟ್ಟಿ ಮತ್ತು ಮೊಸರು ಕಾಂಬಿನೇಷನಲ್ಲಿ ಮುಖಕ್ಕೆ ಹಚ್ಚೋದ್ರಿಂದ ಡೆಡ್ ಸ್ಕಿನ್ ಆ್ಯಕ್ಟಿವಿಟಿ ಆಗುತ್ತೆ. ಸೊ ಅದೆಲ್ಲ ನಮಗೆ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಇರುತ್ತೆ. ಯಾರಿಗೆಲ್ಲ ಪಿಂಪಲ್ಸ್ ಆಗಿ ಕಲೆಗಳು ಉಳ್ಕೊಂಡಿರುತ್ತಲ್ಲ ಮುಖದಲ್ಲಿ ಕಪ್ಪದಾಗಿ, ಸೊ ಅಂಥವ್ರಿಗೆ ಕಲೆಗಳು ಹೋಗಬೇಕಂದ್ರೆ ಇದನ್ನು ವಾರದಲ್ಲಿ 1 ಸರಿ, ವಾರದಲ್ಲಿ 3 ಸರಿ ಮಾಡಿದರೂ ಒಳ್ಳೆಯದು. ಸೊ ನಮಗೆ ಟೈಮ್ ಇಲ್ಲ ಅಂತ ಅನ್ನೋರು, ಟೈಮ್ ಆಗೋದಿಲ್ಲ ಅಂತ ಅನ್ನೋರು ಅಟ್ಲೀಸ್ಟ್ ವಾರಕ್ಕೆ 1 ಸರಿನಾದರೂ ಹಚ್ಕೊಳ್ಳಿ. ನನ್ನ ಮುಖಕ್ಕೆ ಹಚ್ಚಿಬಿಟ್ಟು ತೋರಿಸ್ತೀನಿ. ಸೊ ನೋಡಿ, ಮುಖಕ್ಕೆ ಹಚ್ಚಿದಾಗ ನಮಗೆ ಈ ರೀತಿ ಕಾಣಿಸುತ್ತೆ. ಇಲ್ಲಿ ನಮಗೆ ಲಿಪ್ಸ್ ಮತ್ತು ಐಬ್ರೋಕ್ಕೆ ಬಿಟ್ಟು ಎಲ್ಲ ಜಾಗದಲ್ಲಿ ನಾವು ಕ್ಲೀನಾಗಿ ಮುಖಕ್ಕೆ ಹಚ್ಕೊಳ್ಳಿ. ನಮ್ಮ ಕಣ್ಣಿನ ಮೇಲೂ ಕೂಡ ನಾನು ಹಚ್ಕೊಂಡಿದ್ದೀನಿ. ಯಾಕೆಂದರೆ ಈ ರೀತಿ ಹಚ್ಕೊಂಡು ಅರ್ಧ ಗಂಟೆ ಬಿಡಬೇಕು. ಸೊ ಇದು ಹಚ್ಚಿರೋದೆಲ್ಲ ನಮಗೆ ಯಾವ ರೀತಿ ಕಾಣಿಸುತ್ತೆ ಅಂದರೆ, ಮಳೆ ಬರದೇ ಹೋದರೆ ಭೂಮಿ ಹೇಗೆ ಬಿರುಕು ಬಿಟ್ಟಿರುತ್ತಲ್ಲ, ಆ ರೀತಿ ನಮ್ಮ ಮುಖದಲ್ಲಿ ಈ ಮುಲ್ತಾನಿ ಮಿಟ್ಟಿ ಬಿರುಕು ರೀತಿ ಬಿಟ್ಟಿರಬೇಕು. ಅಲ್ಲಿ ತನಕ ನಮಗೆ ಮುಖನ ಒಣಗಿಸ್ಕೋಬೇಕು. ಸೊ ಅಲ್ಲಿ ತನಕ ನಾವು ತೊಳಿಬಾರ್ದು ಮುಖನ. ಸೊ ಅದನ್ನು ತೋರಿಸ್ತೀನಿ, ನಾನು ಪೂರ್ತಿ ಒಣಗಿದ ಮೇಲೆ ಕೂಡ ತೋರಿಸ್ತೀನಿ. ನೋಡಿ, ಪೂರ್ತಿ ಒಣಗಿದ ಮೇಲೆ ನಮಗೆ ರೀತಿ ಕಾಣಿಸುತ್ತೆ. ನೋಡಿ, ಅಲ್ಲೆಲ್ಲೇ ನಿಮಗೆ ಭೂಮಿ ಬಿರಿದಾಗ ಯಾವ ರೀತಿ ಕಾಣಿಸುತ್ತಲ್ಲ, ಆ ರೀತಿ ಬಿರಿಯೋದ್ರಿಂದ ನಮ್ಮ ಸ್ಕಿನ್ ಎಲ್ಲ ಎಳೆಯುತ್ತಲ್ಲ, ಸ್ಕಿನ್ ಎಳೆಯೋದ್ರಿಂದ ನಮ್ಮ ಸ್ಕಿನ್ ಇದು ಆಗ್ತಾ ಇರುತ್ತೆ, ಆ್ಯಕ್ಟಿವಿಟಿ ಆಗುತ್ತೆ. ಹಾಗೆ ಸ್ಕಿನ್ ಸುಕ್ಕು, ಮುಖದ ರಿಂಕಲ್ಸ್ ಇದೆ ಅಂತ ಅನ್ನೋರು ಕ್ರಮೇಣವಾಗಿ ಈ ರೀತಿ ನಾವು ಹಚ್ಚಿ ಸ್ಕಿನ್ ಪೂರ್ತಿ ಡ್ರೈ ಆಗೋ ತನಕ ಬಿಟ್ಟರೆ ನಮ್ಮ ಸ್ಕಿನ್ ಮತ್ತು ನಾರ್ಮಲ್ ಸ್ಟೇಜ್ಗೆ ಬರುತ್ತೆ. ಸೊ ಇದನ್ನು ನಾವು ವಾರದಲ್ಲಿ 2 ಸರಿ ಅಥವಾ 3 ಸರಿ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಅಕಸ್ಮಾತ್ ನಿಮಗೆ ಟೈಮೇ ಇಲ್ಲ ಅಂತ ಅನ್ನೋರು ವಾರಕ್ಕೆ 1 ಸರಿ ಮಾಡ್ಕೊಳ್ಳಿ. ಸೊ 2 ಡಿಫ್ರೆನ್ಸ್ ತೋರಿಸ್ತೀನಿ. ಹಸಿ ಇದ್ದಾಗ ಮತ್ತು ಒಣಗಿದ ಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ. ಸೊ ಇದನ್ನು ತೊಳೆಯೋ ವಿಧಾನ ಏನಂದರೆ, ಸ್ಪ್ರೇ ಮಾಡ್ಕೊಳ್ಳಿ ಮುಖಕ್ಕೆ. ನೀರನ್ನು ಸ್ಪ್ರೇ ಮಾಡಿಕೊಂಡು ನಿಧಾನವಾಗಿ ಅದನ್ನು ನೆನೆಸ್ಕೊಂಡು ನಿಧಾನವಾಗಿ ಮತ್ತೆ ಮಸಾಜ್ ಮಾಡಿಬಿಟ್ಟು ಕ್ಲೀನಾಗಿ ಮಸಾಜ್ ಮಾಡ್ತಾ ನೀರಿನಿಂದ ತೊಳೆದು ಕ್ಲೀನ್ ಮಾಡ್ಕೊಳ್ಳಿ, ಒಂದು ವಿಧಾನ. ಸೆಕೆಂಡ್ ಬಂದುಬಿಟ್ಟು, ನೀವು ನೀರು ಹಾಕ್ತೇನೆ ಹಾಗೆ ಮುಖದ ಮೇಲೆ ಉಜ್ಜುತ್ತಾ ಹೋಗಿ. ಸ್ವಲ್ಪ ಇದು ಅನಿಸುತ್ತೆ, ಏಕೆಂದರೆ ನಮ್ಮ ಸ್ಕಿನ್ನು ಉರಿಯುತ್ತೆ. ಸೊ ಉಜ್ಜೋದ್ರಿಂದ ಏನಾಗುತ್ತೆ, ಡೆಡ್ ಸ್ಕಿನ್ ಇರುತ್ತಲ್ಲ, ಆ ಡೆಡ್ ಸ್ಕಿನ್ ಎಲ್ಲವೂ ಆ್ಯಕ್ಟಿವಿಟಿ ಆಗಿರುತ್ತೆ. ಹಾಗೆ ಕಪ್ಪು ಮೂಗಿನ ಮೇಲೆ ಕಪ್ಪದಾಗ ಇರುತ್ತಲ್ಲ, ಅವೆಲ್ಲವೂ ಹೋಗಬೇಕು ಅಂತಂದರೆ ನಾವು ಹಾಗೆ ಒಣಗಿದ್ದ ಇದನ್ನೇ ಹಾಗೆ ನಾವು ತಿಕ್ತಾ ಹೋಗಬೇಕು. ಸೊ ರೆಪ್ಪೆ ಮೇಲೆ ಮಾತ್ರ ಹಾಗೆ ತಿಕ್ಕಬೇಡಿ, ನೀರು ಹಾಕ್ಬಿಟ್ಟು ಆಮೇಲೆ ತೊಳೆಯಿರಿ. ಸೊ ಇನ್ನು ಮಿಕ್ಕಿದಲ್ಲಿ ಮುಖದಲ್ಲಿ ಎಲ್ಲ ಕಡೆಯೂ ಚೆನ್ನಾಗಿ ತಿಕ್ಬಿಟ್ಟು ರಿಮೂವ್ ಮಾಡಿಕೊಂಡು ಆಮೇಲೆ ತಣ್ಣೀರಿನಿಂದ ತೊಳ್ಕೊಂಡ್ರೆ ಮುಖ ಕ್ಲೀನಾಗಿ ಫ್ರೆಶ್ಶಾಗಿ ಕಾಣುತ್ತೆ. ಸೊ ಇದಂತೂ ರಿಂಕಲ್ಸ್ ಆದವ್ರಿಗೆ, ಪಿಂಪಲ್ಸ್ ಆಗಿ ಮುಖದ ಕಲೆ ಹಾಗೇ ಇದ್ದವರಿಗೆ ತುಂಬಾ ಒಳ್ಳೆಯ ಟಿಪ್ಸು. ಇದನ್ನು ವಾರದಲ್ಲಿ 2 ಸರಿ 3 ಸರಿ ಮಾಡಿ ಮುಖ ತೊಳ್ಕೊಂಡು ಹಚ್ಕೊಳ್ಳಿ. ಸೊ ಇದನ್ನು ಫಾಲೋ ಮಾಡಿ. ಸೊ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ನಿಮ್ಮ ಕಾಮೆಂಟ್ಗಳ ಮುಖಾಂತರ ನಮಗೆ ಅಭಿಪ್ರಾಯಗಳನ್ನು ತಿಳಿಸಿ.
ಹಾಗೆ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಸುಮಾರು ಜನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಒಂದು ನಮ್ಮ ಕಮೆಂಟ್ಗಳ ಮುಖಾಂತರ ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದರೆ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚಿನದಾಗಿ ಸೀರೆ ಕುಚ್ಚನ್ನ ಆಗಿರ್ಬೋದು ಅಥವಾ ಬ್ಯೂಟಿ ಟಿಪ್ಸ್ಗಳನ್ನು ನಾನು ಕೊಡ್ತಾ ಹೋಗ್ತೀನಿ. ಸೊ ನಾನು ಇಲ್ಲಿ ಮಾಡುವಂಥ ಬ್ಯೂಟಿ ಟಿಪ್ಸ್ನ ನಿಮಗೆ ಹೇಳಿದ್ದೀನಿ. ಸೊ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಮುಲ್ತಾನಿ ಮಿಟ್ಟಿ ಲಿಂಕನ್ನು ಕೊಟ್ಟಿರ್ತೀನಿ. ಅದನ್ನು ಕೂಡ ನೀವು ಬೇಕಂದರೆ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.